ಬೀದರ್ನ ಗುಂಪಾ ರಸ್ತೆ ಮಾರ್ಗದಲ್ಲಿರುವ ಯುನೈಟೆಡ್ ಹಾಸ್ಪಿಟಲ್ ಹತ್ತಿರ ಲಿಟಲ್ ಬಡಿ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು, ರಿಬ್ಬನ್ ಕತ್ತರಿಸುವ ಮೂಲಕ ಸಚಿವ ಈಶ್ವರ್ ಖಂಡ್ರೆ ಅವರು ಈ ಲಿಟಲ್ ಬಡಿ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಕಾರ್ಯಕ್ರಮ ಉದ್ದೇಶಿಸಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ಇವತ್ತು ಯುವ ಪ್ರತಿಭೆ ಬಾಬು ವಾಲಿ ಅವರ ಮಗಳು ದೀಪಾ ಅವರು ಪೂರ್ವ ಪ್ರಾಥಮಿಕ ಶಾಲೆಯೊಂದನ್ನು ಅಂತಾರಾಷ್ಟ್ರೀಯ ಮಟ್ಟದ ಯುಕೆಯ ಪಠ್ಯಕ್ರಮವನ್ನು ಫ್ರಾಂಚೈಸಿ ಪಡೆದು ಬೀದರ್ನಲ್ಲಿ ಪ್ರಾರಂಭ ಮಾಡಿದ್ದು ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯವಾಗಿದೆ ಎಂದರು. 1992ರಲ್ಲಿ ಬಾಬು ವಾಲಿಯವರ ವಚನ ಕ್ರಾಂತಿ ಪತ್ರಿಕೆಯನ್ನು ನಾನೇ ಉದ್ಘಾಟನೆ ಮಾಡಿದ್ದೆ. ಈಗ ಮತ್ತೆ 32 ವರ್ಷದ ನಂತರ ಬಾಬು ವಾಲಿಯವರ ಮಗಳು ದೀಪಾ ಪೂಜ್ಯರ ಸಾನ್ನಿಧ್ಯದಲ್ಲಿ ನಮ್ಮ ನೂತನ ಪೂರ್ವ ಪ್ರಾಥಮಿಕ ಶಾಲೆಯನ್ನು ನೀವೇ ಉದ್ಘಾಟನೆ ಮಾಡಬೇಕು ಎಂದು ಹೇಳಿದ್ದು, ಇವತ್ತು ಉದ್ಘಾಟನೆ ಮಾಡಿದ್ದಕ್ಕೆ ಅದಕ್ಕೆ ಶುಭ ಕೋರುವುದಾಗಿ ತಿಳಿಸಿದರು. ಬೀದರ್ನಲ್ಲಿ ಒಂದು ರೀತಿಯಲ್ಲಿ ಶೈಕ್ಷಣಿಕ ಕ್ರಾಂತಿ ಆಗ್ತಾ ಇದೆ. ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಬೀದರ್ನಿಂದ ಡಾಕ್ಟರ್ ಆಗಿ, ಇಂಜಿನಿಯರ್ಗಳಾಗಿ, ವೈದ್ಯರಾಗಿ, ಉದ್ಯಮಿಗಳಾಗಿ, ವಿಜ್ಞಾನಿಗಳಾಗಿ, ಬಾಹ್ಯಾಕಾಶದಲ್ಲಿ ಹೀಗೆ ವಿದೇಶ ಹೊರದೇಶಕ್ಕೂ ಹೋಗಿ ಸಾಧನೆ ಮಾಡ್ತಾ ಇದ್ದಾರೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಕೊರತೆ ಇಲ್ಲದಂತಾಗಿದೆ ಎಂದರು. ಆದರೂ ಇನ್ನೂ ಶೈಕ್ಷಣಿಕ ಪ್ರಗತಿ ಸಾಧಿಸಬೇಕಾಗಿದೆ ಎಂದ ಅವರು, ಮುಂಚೆ ಭೀಮಣ್ಣ ಖಂಡ್ರೆ ಅವರ ಸಮಯದಲ್ಲಿ ಶಿಕ್ಷಣದ ಕೊರತೆ ಇತ್ತು. ಯಾವುದೇ ರೀತಿಯ ಶಾಲೆ, ಕಾಲೇಜು ಸೌಲಭ್ಯವಿರಲಿಲ್ಲ. ಶಿಕ್ಷಣಕ್ಕಾಗಿ ಬೀದರಿಗರು ಬೇರೆ ರಾಜ್ಯ, ಜಿಲ್ಲೆಗೆ ಹೋಗುವ ಪರಿಸ್ಥಿತಿ ಇತ್ತು. ಪೂಜ್ಯ ಚನ್ನಬಸವ ಪಟ್ಟದೇವರು, ತಂದೆಯವರಾದ ಭೀಮಣ್ಣ ಖಂಡ್ರೆ, ಆರ್.ವಿ. ಬಿಡಬ್ಬ ಸೇರಿದಂತೆ ಹಿರಿಯರು ಸರ್ವಾಂಗೀಣ ಅಭಿವೃದ್ಧಿಗೆ ಶಿಕ್ಷಣವೇ ಮೂಲ ಮಂತ್ರವೆಂದು ಮನಗಂಡು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು. ಪರಿಣಾಮ ಇವತ್ತು ಬೀದರ್ನಲ್ಲಿ ನೂರಾರು ಶಿಕ್ಷಣ ಸಂಸ್ಥೆಗಳಿವೆ. ಡೆಂಟಲ್ ಕಾಲೇಜು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಹೀಗಾಗಿ ಬೇರೆ ರಾಜ್ಯ, ಜಿಲ್ಲೆಗಳಿಂದ ನಮ್ಮ ಬೀದರ್ಗೆ ಬಂದು ಶಿಕ್ಷಣ ಪಡಿತಾ ಇದ್ದಾರೆ. ಸ್ಪರ್ಧಾತ್ಮಕ ಯುಗದಲ್ಲಿ ಗುಣಾತ್ಮಕ ಶಿಕ್ಷಣ ದೊರೆಯುವುದು ಅತ್ಯಗತ್ಯವಾಗಿದ್ದು, ಕೈನಲ್ಲಿಯೇ ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇದೆ. ಬೇರೆ ಜಿಲ್ಲೆಯಿಂದ ನಮ್ಮಲ್ಲಿ ಇವತ್ತು ವಿದ್ಯಾರ್ಥಿಗಳು ಬಂದು ವಿದ್ಯಾಭ್ಯಾಸ ಮಾಡ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ದತ್ತಗಿರಿ ಮಹಾರಾಜ ಆಶ್ರಮದ ಪೀಠಾಧಿಪತಿ 1008 ವೈರಾಗಿ ಶಿಖಾಮಣಿ ಅವಧೂತಗಿರಿ ಮಹಾರಾಜ ಅವರು ಮಾತನಾಡಿ, ದೀಪಾ ಹಾಗೂ ಸಂತೋಷ ಬಾಲುಡೆ ದಂಪತಿಗಳಿಬ್ಬರು ಇವತ್ತು ಶಿಕ್ಷಣದ ಬೆಳಕು ಸಾರಲು ಹೊರಟಿದ್ದಾರೆ. ಪೂರ್ವ ಪ್ರಾಥಮಿಕ ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡಲು ಹೊರಟಿದ್ದು ಒಳ್ಳೆಯ ಸಂಗತಿಯಾಗಿದೆ ಎಂದು ಆಶೀರ್ವದಿಸಿದರು. ಇದೇ ಸಂದರ್ಭದಲ್ಲಿ ಎಂಎಲ್ಸಿ ಎಂಜಿ ಮೂಳೆ, ಪೂಜ್ಯ ಬಸವಲಿಂಗ ಪಟ್ಟದೇವರು, ಪೂಜ್ಯ ಗುರುಬಸವ ಪಟ್ಟದೇವರು, ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಸೇರಿದಂತೆ ಇನ್ನಿತರರು ಮಾತನಾಡಿದರು. ವೇದಿಕೆಯ ಮೇಲೆ ಸಚಿವ ರಹೀಂ ಖಾನ್, ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ, ರಘುನಾಥರಾವ್ ಮಲ್ಕಾಪುರೆ, ಎಂಡಿ ಗೌಸ್, ಶಶಿ ಹೊಸಳ್ಳಿ, ಕೆಪಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಬಾಬು ವಾಲಿ, ಸಂತೋಷ್ ಬಾಲುಡೆ, ದೀಪಾ ಬಾಲುಡೆ ಸೇರಿದಂತೆ ಇನ್ನಿತರರು ಇದ್ದರು. ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇವತ್ತೊಬ್ಬ ಯುವ ಪ್ರತಿಭೆ ದೀಪಾ ಬಾಬು ವಾಲಿ ಅವರ ಮಗಳು ಒಂದು ಪೂರ್ವ ಪ್ರಾಥಮಿಕ ಶಾಲೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಯುಕೆದ ಒಂದು ಪಠ್ಯಕ್ರಮವನ್ನು ಫ್ರಾಂಚೈಸಿ ತೆಗೆದುಕೊಂಡು ಬೀದರ್ನಲ್ಲಿ ಪ್ರಾರಂಭ ಮಾಡ್ತಾ ಇರುವಂತದ್ದು ನಮ್ಮೆಲ್ಲರಿಗೆ ಅಭಿಮಾನದ ಸಂಗತಿಯಾಗಿದೆ. ಅದು ಯೋಗ ಅಂತ ಹೇಳ್ಬೋದು. 1992ರಲ್ಲಿ ನಾನು ಬಾಬು ವಾಲಿಯ ವಚನ ಕ್ರಾಂತಿ ಪತ್ರಿಕೆಯ ಉದ್ಘಾಟನೆಯನ್ನು ಮಾಡಿದ್ದೆ. ನಾನು ಧರಮ್ ಸಿಂಗ್ ಅವರು ಮಾಡಿದ್ದೀನಿ. ಅವತ್ತು ಧರಮ್ ಸಿಂಗ್ ಅವ್ರ ಕೇಳಿ ಉದ್ಘಾಟನೆ ಮಾಡಿಸಿ ಅಂತ ಬಾಬುಗೆ ಹೇಳಿದ್ದೆ. ಇಲ್ಲ, ನೀವೇ ಮಾಡಬೇಕು ಅಂತ ಹೇಳಿ ನನ್ನ ಕೇಳಿ ಬಾಬು ವಾಲಿಯ ಪತ್ರಿಕೆ ಉದ್ಘಾಟನೆ ಆಗಿತ್ತು. ಈಗ 92 ಅಂತ ಹೇಳಿದ್ರೆ ಸುಮಾರು ಎಷ್ಟು ವರ್ಷ? ಅದು 32 ವರ್ಷ ಆಯ್ತು. ಈ 32 ವರ್ಷ ನಂತರ ಮತ್ತೆ ಬಾಬು ವಾಲಿ ಅವರ ಮಗಳು ನೀವೇ ಬಂದು ಈ ಒಂದು ಪೂಜ್ಯರು ಇದ್ದಾರೆ, ಅವರ ಸಾನ್ನಿಧ್ಯದಲ್ಲಿ ಈ ಪೂರ್ವ ಪ್ರಾಥಮಿಕ ಶಾಲೆ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದಂಥದ್ದು. ನಾನು ಬಹಳ ಖುಷಿಯಾಗಿ ಬಂದು ಈ ಶಾಲೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ಪ್ರಪ್ರಥಮವಾಗಿ ನನ್ನ ಪರವಾಗಿ ಬಾಬು ವಾಲಿ ಮತ್ತೆ ಅವರ ಮಗಳು ಸುಪುತ್ರಿ ಅವರಿಗೆ, ಅವರ ಹಳೆಯಂದಿರಿಗೆ, ಅವರೆಲ್ಲರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನೋಡ್ತಾ ಇದ್ವಿ, ಬೀದರ್ ಜಿಲ್ಲೆ ಒಂದು ಶೈಕ್ಷಣಿಕವಾದಂತಹ ಒಂದು ಕ್ರಾಂತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದಾನೊಂದು ಕಾಲದಲ್ಲಿ ಹಿಂದೆ, ಹೇಗೆ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ, ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು ಅವರ ಕಾರ್ಯಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಡ್ಕೊಂಡು ಇಲ್ಲಿ ಯಾವುದೇ ಒಂದು ಪ್ರಾಥಮಿಕ ಶಾಲೆ ಇರಲಿಲ್ಲ, ಪ್ರೌಢಶಾಲೆ ಇರಲಿಲ್ಲ, ಪದವಿ ಪೂರ್ವ ಕಾಲೇಜ್ ಇರಲಿಲ್ಲ, ವಿಶ್ವವಿದ್ಯಾಲಯ ಅಂತೂ ಪ್ರಶ್ನೆ ಇರಲಿಲ್ಲ. ಯಾರಾದ್ರೂ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಲಬುರಗಿಗೆ ಹೋಗ್ಬೇಕು, ಅಥವಾ ಬೇರೆ ಬೇರೆ ಕಡೆ ಹೋಗ್ಬೇಕು, ಅಥವಾ ಉಸ್ಮಾನಿಯಾ ಯೂನಿವರ್ಸಿಟಿಗೆ ಹೋಗ್ಬೇಕು, ಧಾರವಾಡಕ್ಕೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು. ಈ ರೀತಿಯ ಒಂದು ಪರಿಸ್ಥಿತಿ ಇತ್ತು. ಶಾಲೆಗಳೇ ಇರಲಿಲ್ಲ.
ಶಿಕ್ಷಣದ ಗಂಧನೇ ಇರಲಿಲ್ಲ. ಅಂತ ಸಮಯದಲ್ಲಿನೂ ಇವತ್ತು ಅನೇಕ ನಮ್ಮ ಹಿರಿಯರು, ಇವತ್ತು ಪೂಜ್ಯ ಚನ್ನಬಸವ ಪಟ್ಟದೇವರು, ನಮ್ಮ ತಂದೆಯವರು, ಶ್ರೀ ಆರ್ ವಿ ಬಿಡಪ್ಪನವರು, ಸುಮಾರು ಜನ ಖಾಸಗಿ ಆಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಈ ಭಾಗದ ಜನರಿಗೆ ಏನಾದರೂ ನಮ್ಮ ಭಾಗ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ ಅಂತ ಹೇಳಿ ಅವರು ಶಾಲಾ ಕಾಲೇಜುಗಳು, ವಸತಿ ನಿಲಯಗಳನ್ನು ಪ್ರಾರಂಭ ಮಾಡಿದರು. ಅವರೆಲ್ಲ ಇವತ್ತು ಭದ್ರವಾದಂತಹ ಬುನಾದಿ ಹಾಕಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಬೀದರ್ನ ಅನೇಕ ಜನ, ಸಾವಿರಾರು ವಿದ್ಯಾರ್ಥಿನಿಯರು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, IAS ಆಗಿದ್ದಾರೆ, IPS ಆಗಿದ್ದಾರೆ, ವೈದ್ಯರಾಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಅಮೆರಿಕ, ಲಂಡನ್, ಪ್ಯಾರಿಸ್ನಲ್ಲಿ ಇವತ್ತೇನು ನಮ್ಮಲ್ಲಿ ಇವತ್ತು ಅನೇಕ ಕಂಪನಿಗಳಲ್ಲಿ ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದಾರೆ, ಇವೆನ್ನೋದಲ್ಲಿದ್ದಾರೆ, ಮೈಕ್ರೋಸಾಫ್ಟ್ ಅಲ್ಲಿ ಇದ್ದಾರೆ. ಇವತ್ತು ವೈದ್ಯರಾಗಿ UK ಸೇವೆ ಮಾಡ್ತಾ ಇದ್ದಾರೆ. ಅವ್ರ ಸೇವೆ ಏನಾದರೂ ವಾಪಸ್ ಪಡೆದುಕೊಂಡ್ರೆ ಆ ಮುಂದುವರೆದಂತ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆನೆ ಕೆಟ್ಟು ಹೋಗ್ತದೆ. ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ, ನಮ್ಮ ಮಾನವ ಸಂಪನ್ಮೂಲ. ಇವತ್ತು ಬೀದರ್ನಲ್ಲಿ ನೋಡಿ, ಪೂಜ್ಯ ಬಸವಲಿಂಗ ಪಟ್ಟದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತೇನು ಯಾವ ರೀತಿಯಲ್ಲಿ ನೂರಾರು ಜನ ನೀಟಲ್ಲಿ ಇವತ್ತು ಪ್ರವೇಶ ಪಡಿತಾ ಇದ್ದಾರೆ, ಪಾಸ್ ಆಗ್ತಾ ಇದ್ದಾರೆ. ಅನೇಕ ಜನ ಇವತ್ತು ಸುಮಾರು 500 ವಿದ್ಯಾರ್ಥಿಗಳು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಮೆರಿಟ್ ಆಧಾರದ ಮೇಲೆ ಪ್ರವೇಶ ಪಡಿತಾ ಇದ್ದಾರೆ. IITಗೆ ಹೋಗ್ತಾ ಇದ್ದಾರೆ, ಇವತ್ತು ಹೀಗೆ IIMಗೆ ಹೋಗ್ತಾ ಇದ್ದಾರೆ. ನಮಗೆಲ್ಲ ಅತ್ಯಂತ ಅಭಿಮಾನದ ಹೆಮ್ಮೆಯ ಸಂಗತಿ ಅಂದ್ರೆ ಪ್ರತಿಭೆಯಲ್ಲಿ ನಮ್ಮೂರಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಆಯ್ತು. ಪ್ರತಿಭಾವಂತ ಯುವಕರು ಇದ್ದಾರೆ, ಆದ್ರೆ ಒಳ್ಳೆಯ ಇವತ್ತು ಅವರಿಗೆ ಗುಣಾತ್ಮಕ ಶಿಕ್ಷಣ ಕೊಡುವಂಥದ್ದು ಏನೋ ಅವಶ್ಯಕತೆ ಇದೆ. ಇದು ಎಲ್ಲ ಸ್ಪರ್ಧಾತ್ಮಕ ಯುಗ. ಈ ಯುಗದಲ್ಲಿ ಜಗತ್ತಿನಲ್ಲಿ, ಯಾಕಂದ್ರೆ ಇಡೀ ಜಗತ್ತಲ್ಲಿ ಸಣ್ಣ ಹಳ್ಳಿ ತರ ಆಗ್ಬಿಟ್ಟಿದೆ. ಕೂತಲೆಲ್ಲ ನೋಡ್ಬೋದು, ಅಮೆರಿಕದಲ್ಲೇ ನಡೀತಾ ಇದೆ, ಲಂಡನ್ನಲ್ಲಿ ನಡೀತಾ ಇದೆ, ಪ್ಯಾರಿಸಲ್ಲೇ ನಡೀತಾ ಇದೆ. ಕೂತಲೆ ಇವತ್ತೇನು ಅಂಗೈಯಲ್ಲಿ ಜಗತ್ತು ಅಂತ ಹೇಳ್ತೀವಲ್ಲ, ಇವತ್ತು ಪೂರಾ ದುನಿಯಾ ಮೇರಿ ಮುಟ್ಟಿಮೆ ಅಂದಂಗಿದೆ. ಇವತ್ತೊಂದು ಸಂಪರ್ಕ ಕ್ಷೇತ್ರದಲ್ಲಿ ಇನ್ನೊಂದು ಕ್ರಾಂತಿ ಆಗಿದೆ. ಆ ಕ್ರಾಂತಿಯಿಂದ ಇಷ್ಟೊಂದು ಬದಲಾವಣೆ ಆಗ್ತದೆ ಅಂತ ನಾವು ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ. ನೀವು ನೋಡಿ, ಬೀದರ್ನಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇಂಥ ಖಾಸಗಿ ಸಂಸ್ಥೆಗಳು ಗುರುಕುಲ ವತಿಯಿಂದ ಅನೇಕ ಶಾಲಾ ಕಾಲೇಜುಗಳು ನಡೀತಾ ಇದೆ. ಬೇರೆ ಬೇರೆ ಒಂದು ಕಾಲದಲ್ಲಿ ನಮ್ಮ ಮಕ್ಕಳಿಗೆಲ್ಲ ನಾವು ಮ್ಯಾಂಗ್ಳೂರು ಕಳಿಸ್ಬೇಕು, ಮೈಸೂರು ಕಳಿಸ್ಬೇಕು, ನಮ್ಮ ಭಾಗದಲ್ಲಿ ಧಾರವಾಡ ಕಳಿಸ್ಬೇಕು, ಉನ್ನತ ಶಿಕ್ಷಣಕ್ಕೆ ಬೇರೆ ಬೇರೆ ಕಡೆ ಕಳಿಸ್ಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೀವಿ. ಆದರೆ ಈಗ ಈ ಬೇರೆ ಭಾಗದಿಂದ ಸಹಿತ, ಬೇರೆ ಜಿಲ್ಲೆಯಿಂದ, ಬೇರೆ ತಾಲೂಕಿಂದ, ಬಿಜಾಪುರದಿಂದ, ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬಂದು ನಮಗೆ ಗುರುಕುಲದಲ್ಲಿ ಪ್ರವೇಶ ಕೊಡಿಸಿ ಅಂತ ಕೇಳ್ತಾರೆ, ಶಾಲೆಯಲ್ಲಿ ಪ್ರವೇಶ ಕೊಡಿಸಿ ಅಂತ ಕೇಳ್ತಾರೆ. ಇವತ್ತು ಆ ರೀತಿಯಲ್ಲಿ ಇವತ್ತು ಬೀದರ್ನಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿನೇ ಆಗಿದೆ ಅಂತ ಹೇಳಿ ಮಾತಾಡ್ತಾರೆ. ಪ್ರೀ ಸ್ಕೂಲ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶಾಲೆ ಪ್ರಾರಂಭ ಆಗ್ತಾ ಇದೆ. ಇದು ಮೊದಲನೇ ಶಾಲೆ ಅನ್ನುವಂಥದ್ದು ಇವತ್ತು ಈಗಾಗಲೇ ನನಗೆ ಹೇಳಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಕರಿಕ್ಯುಲಮ್ ಕೊಟ್ಟಿದ್ದಾರೆ. ಮಕ್ಕಳೊಂದು ದೇವರಿದ್ದಾರೆ. ನಮ್ಮ ಮಕ್ಕಳೇ ನಮ್ಮ ದೇಶದ ಮುಂದಿನ ಪ್ರಜೆಗಳು. ನಮ್ಮ ಆಸ್ತಿ ಯಾರಪ್ಪ? ನಮ್ಮ ಆಸ್ತಿ ಅಂತ ಹೇಳಿದ್ರೆ ನಮ್ಮ ಯುವಕರು ಯುವತಿಯರೇ ನಮ್ಮ ಆಸ್ತಿ. ಯುವಶಕ್ತಿ ಅನ್ನೋ ಶಕ್ತಿ ಇದ್ದಾಗ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಬೆಳೆಸ್ಬೇಕು. ಇವತ್ತು ಹೇಳ್ತಾರೆ, ಮಕ್ಕಳು ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವಾಗಿ ಹುಟ್ಟುತ್ತಾರೆ, ಬೆಳೆಯುವಾಗ ಅಲ್ಪಮಾನವರಾಗ್ತಾರೆ. ಹೌದು, ಯಾಕೆ ಅಂತ ಹೇಳಿದ್ರೆ ಬೆಳೀತಾ ಬೆಳೀತಾ ಮುಗ್ಧ ಮಕ್ಕಳು ಇರ್ತಾರೆ, ನಿಷ್ಕಲ್ಮಶವಾದಂತಹ ವಿಚಾರಗಳು ಇರ್ತಾರೆ. ಬೆಳೀತಾ ಇದ್ದಾಗ ಜಾತಿ ಬರ್ತದೆ, ಧರ್ಮ ಬರ್ತದೆ, ಮತ್ತೊಂದು ಬರ್ತದೆ, ಅಲ್ಪಮಾನವರಾಗ್ತಾರೆ. ಅವ್ರಿಗೆ ವಿಶ್ವಮಾನವರಾಗಿ ಬೆಳೆಯುವಂಥ ಒಂದು ಶಿಕ್ಷಣ ಕೊಡುವಂಥದ್ದು ಬಹಳ ಅವಶ್ಯಕ. ಅಂಥ ಒಂದು ಸಂಸ್ಕಾರ ಕೊಡುವಂಥದ್ದು ಬಹಳ ಅವಶ್ಯಕತೆ. ಇವತ್ತು ಅಲೆಕ್ಸಾಂಡರ್ ದ ಗ್ರೇಟ್ ಹೆಂಗೆ ಗ್ರೇಟ್ ಆಗಿದ್ದಾನೆ ಅವ್ರು ಹೇಳ್ತಾನೆ, ಮೈ ಪೇರೆಂಟ್ಸ್ ಮೇಡ್ ಮಿ ಮಾರ್ಟಲ್ ಬಟ್ ಮೈ ಟೀಚರ್ಸ್ ಮೇಡ್ ಮಿ ಇಮ್ಮಾರ್ಟಲ್ ಅಂತ. ಅಂದರೆ ಇವತ್ತು ನನ್ನ ತಂದೆ ತಾಯಿಗಳು ನನಗೆ ಜನ್ಮ ಕೊಟ್ಟಿದ್ದಾರೆ, ನನ್ನ ಗುರುಗಳು ನನಗೆ ಅಜರಾಮರವನ್ನಾಗಿ ಇವತ್ತು ಮಾಡಿದ್ದಾರೆ ಅಂತ. ಶಿಕ್ಷಕರ ಪಾತ್ರ ಬಹಳ ದೊಡ್ಡದು. ಇವತ್ತೇನೊಂದು ಇದೆಯಲ್ಲ, ಇವತ್ತು ವಿದ್ಯೆ ಕಲಿಸಿದ ತಂದೆ, ಬುದ್ಧಿ ಹೇಳದ ಶಿಕ್ಷಕ, ಬಿದ್ದರು ನೋಡದ ತಾಯಿ, ಇವತ್ತು ಅವರು ಕಷ್ಟದ ಕಡೆಗೆ ಸಮ ಅನ್ನುವಂಥ ರೀತಿ. ಅಂದರೆ ಇವತ್ತು ನಾವು ಬರೀ ವಿದ್ಯೆ ಅಂತ ಅಷ್ಟೇ ಅಲ್ಲ, ಬುದ್ಧಿನೂ ಕಲಿಸ್ಬೇಕಾಗ್ತದೆ, ಸಂಸ್ಕಾರನೂ ಕೊಡಬೇಕಾಗ್ತದೆ. ಆ ಮಕ್ಕಳಿಗೆ ಬುನಾದಿ ಶಿಕ್ಷಣ ಅಂತ ಹೇಳ್ತೀವಿ, ಪೂರ್ವ ಪ್ರಾಥಮಿಕ ಶಿಕ್ಷಣ. ಅದರಲ್ಲಿ ಭಾಳಷ್ಟು ಅವರು ಯಾವ ರೀತಿಯಲ್ಲಿ ನಾವು ಬೆಳೆಸ್ತೀವಿ, ಯಾವ ರೀತಿಯಲ್ಲಿ ಅವರಿಗೆ ಸಂಸ್ಕಾರ ಕೊಡ್ತೀವಿ, ಯಾವ ರೀತಿಯಲ್ಲಿ ಆ ಸಂಸ್ಕೃತಿಯನ್ನು ಬಿಂಬಿಸ್ತೀವಿ. ಇವತ್ತು ನಾವೆಲ್ಲರೂ ನಮ್ಮ ಮಕ್ಕಳಲ್ಲಿ ಭಾಳ ಪ್ರತಿಭೆ ಇದ್ದರೂ ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರ ಅನುಕರಣೆ ಮಾಡಿಕೊಂಡು ಹಾಳಾಗ್ತಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಮೊಬೈಲ್ ಇದೆ, ನೋಡ್ತಾ ಇದ್ದೀವಿ, ಫೇಸ್ಬುಕ್ ಇದೆ, ಒಳ್ಳೆಯದಿದೆ, ಕೆಟ್ಟದ್ದೇ ಇದೆ. ರಾತ್ರಿ ಬೆಳಿಗ್ಗೆ ಎದ್ದು ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದಾರೆ, ಪೌಷ್ಟಿಕತೆ ಸಮಸ್ಯೆ ಇದೆ, ಅನೇಕ ರೋಗಗಳಿಗೆ ಬಲಿ ಆಗ್ತಾ ಇದ್ದಾರೆ, ನಮ್ಮ ಕಣ್ಣೆದುರುಗಡೆ ಆಗ್ತಾ ಇದೆ.
ಇವತ್ತು ದಾರಿ ತಪ್ಪಿ ಹೋದರೆ ನಶೆ ಮಾಡುವಂಥದ್ದು, ಸರಾಯಿ ಕುಡಿಯುವಂಥದ್ದು, ಧೂಮ್ರಪಾನ ಮಾಡುವಂಥದ್ದು, ತಂದೆ ತಾಯಿಗಳಿಗೆ ಗೌರವ ಕೊಡದೇ ಇರುವಂಥದ್ದು, ಇಂಥ ಅನೇಕ ಪ್ರಕರಣಗಳು ನೋಡ್ತೀವಿ. ಹಿಂದೆ ಒಂದಾನೊಂದು ಕಾಲದಲ್ಲಿ ಭಾಳ ಮಕ್ಕಳು ಇರ್ತಿದ್ರು, 4, 5, 6 ಮಂದಿ ಕಡೆ ಹೋದ್ರೆ ಹೋಗಲಿ ಅನ್ನೋದು. ಈಗ 1, 2 ಇದೆ. ತಂದೆ ತಾಯಿಗಳು ಹಿಂದೆ ಓಡಾಡ್ತಾರೆ, ಏನು ಮಾಡ್ತಾನೆ ಇಂಥ ಟೆನ್ಷನ್, ಒತ್ತಡ ಸಂಪೂರ್ಣವಾಗಿ. ಆ ರೀತಿಯಲ್ಲಿ ಇವತ್ತು ಮಕ್ಕಳಿಗೆ ನಾವು ಬುನಾದಿಯಲ್ಲಿ ಇವತ್ತು ಏನು ಚಿಕ್ಕ ಮಕ್ಕಳಿದ್ದಾಗ ಒಬ್ಬ ಕವಿ ಹೇಳ್ತಾನೆ, ನನಗೊಂದು ಮಗುಗೆ ನೀವು 7 ವರ್ಷ ಒಂದು ಮಗುಗೆ ಕೊಟ್ರಿ ಅಂತ ಹೇಳಿದರೆ, ಫ್ರಾನ್ಸ್ ಕವಿ ಹೇಳ್ತಾನೆ, ಶ್ರೇಷ್ಠ ಕವಿ, ನಾನು ಅವನಿಗೆ ಇವತ್ತು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡ್ಬೋದು, ಅವನಿಗೆ ಒಬ್ಬ ಮುಖಾಳನ್ನಾಗಿ ಎಲ್ಲಕ್ಕಿಂತ ಕೆಟ್ಟ ವ್ಯಕ್ತಿಯನ್ನಾಗಿ ಮಾಡ್ಬೋದು ಅಂತ ಹೇಳಿ. ಆ ರೀತಿಯಲ್ಲಿ ಇವತ್ತು ಶಿಕ್ಷಕರು ಅಷ್ಟೇ ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಇವತ್ತು. ಯಾವ ರೀತಿಯಲ್ಲಿ ಹಾಗೆ ತಂದೆ ತಾಯಿಗಳ ಮೇಲೂ ಜವಾಬ್ದಾರಿ ಇದೆ. ತಂದೆ ತಾಯಿಗಳು ಆಯ್ತಪ್ಪ ನನ್ನ ಮಗನಿಗೆ ಹಾಕಿದ್ದೀವಿ, ಮುಗಿದೋಯ್ತು ನಮ್ಮ ಕೆಲಸ ಅಂತ ಹೇಳಿದರೆ ಆಗೋದಿಲ್ಲ. ನನ್ನ ಮಗ ಏನು ಮಾಡ್ತಾ ಇದ್ದಾನೆ, ಅವನ ಆರೋಗ್ಯ ಹೇಗಿದೆ, ಅವನು ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾನೆ ಇಲ್ಲ, ಇವತ್ತು ಯಾವ ರೀತಿಯಲ್ಲಿ ಅವನು ಹಾಜರಾತಿ ಇದೆಯಾ, ಹೋಮ್ವರ್ಕ್ ಮಾಡ್ತಾ ಇದ್ದಾನ, ಯಾವುದೆಲ್ಲ ಆಸಕ್ತಿ ಇದೆ. ಭಾಳ ಕಡೆ ನೋಡ್ತೀವಿ ತಂದೆ ತಾಯಿಗಳು ಸರ್ವೆ ಕಡಿತ ಹೋಗೋದೇ ಇಲ್ಲ. ಇವತ್ತು ಆಯ್ತಪ್ಪ ಶಾಲೆಗೆ ಕಳಿಸ್ಬಿಟ್ಟಿದ್ರೆ ನಮ್ಮ ಕರ್ತವ್ಯ ಮುಗೀತು ಅಂತೇಳಿ ಗಪ್ಶಪ್ ಮಾಡ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಏನೋ ಆಗೋದಿಲ್ಲ. ಆ ಮಗುವಿಗೆ ಬೆಳೆಸುವಂಥ ಜವಾಬ್ದಾರಿ ಶಿಕ್ಷಕರ ಜೊತೆಯಲ್ಲಿ ತಂದೆ ತಾಯಿಗಳದ್ದು ಇದೆ. ಅವ್ರಿಗೆ ಒಳ್ಳೆಯ ರೀತಿಯಿಂದ ನೀವು ಬೆಳೆಸಿದೆ ಅಂತ ಹೇಳಿದ್ರೆ ಒಳ್ಳೆಯ ನಾಗರಿಕರಾಗ್ತಾರೆ, ದೊಡ್ಡ ಸ್ಥಾನದಲ್ಲಿ ಹೋಗ್ತಾರೆ. ಆ ರೀತಿಯಲ್ಲಿ ಈ ಶಾಲೆ ಈಗೇನು ಪ್ರಾರಂಭ ಆಗಿದೆ, ಭಾಳ ಖುಷಿ ಆಗ್ತಾಯಿದೆ. ಇವತ್ತು ಈ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಏನು ಶಿಕ್ಷಣ ಇದೆ, ಆಟ ಸಾಮಾನುಗಳು ಕೊಡುವಂಥದ್ದು, ಅವರಿಗೆ ಯಾವ ರೀತಿಯಲ್ಲಿ ಬೆಳೆಸಬೇಕು ಅನ್ನುವಂಥದ್ದು, ಆ ಪ್ರೀತಿ, ವಾತ್ಸಲ್ಯ, ಕರುಣೆ, ದಯೆ, ಮಾಯೆ, ಅದರಿಂದ ನಾವು ವಿಶ್ವಾಸದಲ್ಲಿ ತೆಗೆದುಕೊಂಡು ನಮ್ಮದೇ ಮಕ್ಕಳು ಅನ್ನುವಂಥ ರೀತಿಯಲ್ಲಿ ನಮ್ಮ ಶಿಕ್ಷಕರು ಬೆಳೆಸಿದೆ ಅಂತ ಹೇಳಿದರೆ ಉತ್ತಮ ನಾಗರಿಕರಾಗಿ ಬೆಳೀತಾರೆ. ಆ ರೀತಿಯಲ್ಲಿ ಈ ಒಂದು ಶಾಲೆ ಉತ್ತರೋತ್ತರ ಬೆಳೀಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಇವತ್ತು ಇದರ ಒಂದು ಸದುಪಯೋಗ ಬೀದರ್ ಜಿಲ್ಲೆಯ ತಂದೆ ತಾಯಿಗಳಿಗೆ, ಪೋಷಕರಿಗೆ ಸಿಗಲಿ. ಬಾಬು ಅಲಿ ಅವರ ಮಗಳು, ಅವರ ಪರಿವಾರದವರೆಲ್ಲರಿಗೂ ನನ್ನ ಪರವಾಗಿ, ಯಾಕೆಂದರೆ ಬಾಬು ಅಲಿ ತಂದೆಯವರು ನಮ್ಮ ತಂದೆಯವರ ಭಾಳ ಕಟ್ಟ ಫಾಲೋವರ್ ಆಗಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಪಕ್ಷ ಯಾವುದೇ ಇದ್ದರೂ ಇವತ್ತು ಒಂದು ರೀತಿಯಲ್ಲಿ ಬೆಳೀಲಿ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಇದೆ, ಆತ್ಮೀಯತೆ ಇದೆ. ಆ ರೀತಿಯಲ್ಲಿ ಇವತ್ತು ನಾನು ನನ್ನ ಪರವಾಗಿ, ಎಲ್ಲರ ಪರವಾಗಿ ಮತ್ತೊಮ್ಮೆ ಅವರೆಲ್ಲರಿಗೆ ಹಾರ್ದಿಕ ಅಭಿನಂದನೆ, ಶುಭಾಶಯಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಹಿಂದ್. ನಮ್ಮೆಲ್ಲರ ಒಂದು ಸುದೈವ. ಬಹುಶಃ ಈಗಾಗಲೇ ಮಂತ್ರಿಗಳು ಹೇಳಿದಂಗೆ ಬೀದರ್ ಶಿಕ್ಷಣದಲ್ಲಿ ಹಿಂದೆ ತುಂಬ ಕಷ್ಟಗಳಿದ್ದು. ಇಲ್ಲಿ ಯಾರಾದರೂ ಓದಬೇಕು ಅಂದರೆ ಯಾವಾಗ ಮೈಸೂರಿನಲ್ಲಿ ಯೂನಿವರ್ಸಿಟಿಗಳಿದ್ದು ಆ ಸಮಯದಲ್ಲಿ ಬೀದರ್ನಲ್ಲಿ PU ಕಾಲೇಜ್ಗಳು ಇರಲಿಲ್ಲ. ಇಲ್ಲಿ ಯಾರಾದರೂ ಡಿಗ್ರಿ ಮಾಡಬೇಕಂದ್ರೆ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಗೆ ಹೋಗಬೇಕಾಗಿತ್ತು. ಆದರೆ ಇವತ್ತು ಬೀದರ್ನಲ್ಲಿ ನಮ್ಮ ಬಸವಲಿಂಗ ಪಟ್ಟದೇವರು ಒಂದು ಸುಂದರವಾದ ಇನ್ಸ್ಟಿಟ್ಯೂಟನ್ನು ಕಟ್ಟಿದ್ದಾರೆ. ದತ್ತಗಿರಿ ಮಹಾರಾಜರು ಒಂದು ಒಳ್ಳೆಯ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಶಿಕ್ಷಣ ಸಂಸ್ಥೆಗಳು ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ಮಠಮಾನ್ಯಗಳು ನಡೆಸ್ತಾ ಇದ್ದೆವು, ಅದಕ್ಕಿಂತ ಉನ್ನತವಾದ ಶಿಕ್ಷಣ ಸಂಸ್ಥೆಗಳು ಇವತ್ತು ನಮ್ಮ ಭಾಗದಲ್ಲಿ ಸಿಗ್ತಾ ಇವೆ. ಆದರೂ ಕೂಡ ಆ ಶಿಕ್ಷಣ ಸಂಸ್ಥೆಗಳು ಎಲ್ಲ PUC ಮತ್ತು ಮೇಲ್ಪಟ್ಟು ಒಂದು ಒಳ್ಳೆಯ ಶಿಕ್ಷಣ ಸಿಗ್ತಾ ಇವೆ. ಅದರ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಅಂಥ ಒಂದು ಶಾಲೆಗಳು ಇನ್ನೂ ನಮ್ಮ ಭಾಗದಲ್ಲಿ ಕೊರತೆ ಇದೆ. ವಿಶೇಷವಾಗಿ ಬೀದರ್ನಲ್ಲಿ ಇವತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಅವರ ಬಾಲ್ಯದಲ್ಲಿಯೇ ಸಿಗಬೇಕು. ಅದಕ್ಕಾಗಿ ಈ ಪ್ರೀ ಸ್ಕೂಲ್ ಎಜುಕೇಷನ್, ಈಗ ಸರ್ಕಾರದ ನಿಯಮದಂತೆ ನಾವು 6 ವರ್ಷ ತುಂಬುವವರೆಗೆ ಮಕ್ಕಳಿಗೆ ಶಾಲೆಗೆ ಕಳಿಸೋಂಗಿಲ್ಲ. ಮೊದಲನೇ ತರಗತಿಗೆ ಅಡ್ಮಿಷನ್ ಮಾಡಬೇಕಾದ್ರೆ ಈಗ ಹೊಸ ಶಿಕ್ಷಣ ನೀತಿಯ ಪ್ರಕಾರ, ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ ಜೂನ್ 1ಕ್ಕೆ ಕಂಪಲ್ಸರಿ 6 ವರ್ಷ ಆಗಿರಬೇಕು. ಆದರೆ ಅದಕ್ಕಿಂತ ಮುಂಚೆ 2 ವರ್ಷ LKG UKGಗೂ ಕೂಡ ಅನೇಕ ಶಾಲೆಗಳಿವೆ. ಆದರೆ ಪ್ರೀ ಸ್ಕೂಲ್ ಎಜುಕೇಷನ್ ಬಹಳ ಕಡೆ ಇಲ್ಲ. ಅಂಥದ್ರಲ್ಲಿ ದೀಪಾ ತನ್ನ ಮಗಳಿಗೆ ಆ ರೀತಿಯಾದಂಥ ಒಂದು ಶಿಕ್ಷಣ ಸಿಗಲಿಲ್ಲ ಅನ್ನುವಂಥ ಕೊರಗಿನಿಂದ ಬೇರೆ ಮಕ್ಕಳಿಗೆ ಇದು ಆಗಬಾರದು ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯುನೈಟೆಡ್ ಕಿಂಗ್ಡಮ್ನ ಒಂದು ಕರಿಕ್ಯುಲಮ್ ಅನ್ನು ತಂದು ಇವತ್ತು ಬೀದರ್ನಲ್ಲಿ ಶಾಲೆ ಪ್ರಾರಂಭ ಮಾಡಿದ್ದು ಭಾಳ ಸಂತೋಷದ ವಿಷಯ. ನಾನು ಶಾಲೆ ಇನ್ನೂ ಅದು ಸಿದ್ಧತೆ ನಡೆದಾಗ ಬಂದಿದ್ದೆ ಶಾಲೆಗೆ. ಏನಮ್ಮ ನೀನು ಡಾಕ್ಟ್ರು, ಈ ಶಾಲೆಯಲ್ಲಿ ಒಂದೇ ಪ್ರೀ ಸ್ಕೂಲಲ್ಲಿ 1 ಕ್ಲಾಸ್ ನಡೀತದ, LKG UKG ಮಾಡ್ಬೋದು. 2-3 ಕ್ಲಾಸ್ನಲ್ಲಿ ಇಂಥ ಸ್ಥಳದಲ್ಲಿ ಇಲ್ಲಿ ಬಹುಶಃ ಒಂದು ಕಾಡಿದ್ದ ಥರ ಇತ್ತು. ನಾವು ಪ್ರಾರಂಭದಲ್ಲಿ ಬಂದು ನೋಡಿದಾಗ ಒಳಗಡೆ ಹಾವು ಇವೆಲ್ಲ ಅಡ್ಡಾಡ್ತಾ ಇದ್ವು ಅಂತ ಅನಿಸ್ತಾ ಇತ್ತು. ಆ ರೀತಿಯಾದಂಥ ಒಂದು ಇದಕ್ಕೆ ಇವತ್ತು ಅದಕ್ಕೆ ಸ್ವರ್ಗ ಮಾಡಿದ ರೀತಿಯಲ್ಲಿ ದೀಪಾ ತನ್ನ ಸ್ವಪ್ರಯತ್ನದಿಂದ, ಅಂದರೆ ಕೇವಲ ದುಡ್ಡು ಹಾಕಿ ಅಲ್ಲ, ಅವಳು ಸ್ವತಃನೇ ಅಲ್ಲಿ ಮೈನತಿ ಮಾಡಲ್ಲ, ಮಣ್ಣು ಕೂಡ ಎತ್ತಿ ಯಾವ ರೀತಿ ಚನ್ನಬಸವ ಪಟ್ಟದೇವರು
ಮಣ್ಣನ್ನು ಹಾಕಿ ಇವತ್ತು ಅನುಭವ ಮಂಟಪ ಕಟ್ತಾ ಇದ್ರು, ಆ ರೀತಿ ಅವಳು ಕೂಡ ಇಲ್ಲಿ ಶಾಲೆಯಲ್ಲಿ ಫಿಸಿಕಲ್ ವರ್ಕು ದುಡ್ಡು ಹಾಕಿದ್ದಾಳೆ. ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಶಿಕ್ಷಣ ಸಿಗಬೇಕು ಅಂತ ಕನಸು ಕಟ್ಕೊಂಡು ಈ ಒಂದು ಶಾಲೆಯನ್ನು ಪ್ರಾರಂಭಿಸಿದ್ದಾಳೆ. ನೀನು ಡಾಕ್ಟ್ರಾಗಿ ಇದು ಯಾಕೆ ಮಾಡ್ತಾ ಇದೀಯ ಅಂದರೆ, ಇದು ನನಗೊಂದು ಪ್ಯಾಷನ್ ಇದೆ. ಕೇವಲ ಇದು ಒಂದೇ ಸ್ಕೂಲಲ್ಲ, ನಾನು ಮುಂದೆ ಬರುವಂಥ 1-2 ವರ್ಷದಲ್ಲಿ ಬಸವ ಕಲ್ಯಾಣ, ಹುಮನಾಬಾದ್, ಬಾಲ್ಕಿ ಎಲ್ಲ ಕಡೆಗಳು ಕೂಡ ಈ ಫ್ರ್ಯಾಂಚೈಸಿಯ ಬ್ರ್ಯಾಂಚ್ಗಳನ್ನು ನಾನು ತೆಗೆಯೋಳಿದ್ದೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸದ ನುಡಿಯನ್ನು ಅವಳು ಹೇಳಿದರು. ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ನಮ್ಮ ಹತ್ರ ಒಂದು ಜಿದ್ದು ಇರಬೇಕು. ಆ ಜಿದ್ದು ಇವತ್ತು ದೀಪಾವಳಿಯಲ್ಲಿದೆ. ಅದಕ್ಕೆ ನಮ್ಮ ಡಾಕ್ಟರ್ ಸಂತೋಷ್ ಅವರ ತುಂಬ ಸಪೋರ್ಟ್ ಕೂಡ ಇದೆ, ಅವ್ರ ಮಾವನವರ ಸಪೋರ್ಟ್ ಇದೆ. ಇನ್ನು ಬಾಬು ವಾಲಿ ಅವರಂತೂ ಸಪೋರ್ಟ್ ಅವ್ರು ಇಲ್ಲೋದ್ರೂ ಮಾಡೇಬೇಕಾಯ್ತು, ಬೀದರ್ದಾಗ ಮಾಡಿದ ಮ್ಯಾಗೆಲ್ಲ. ಅದಕ್ಕಾಗಿ ಎಲ್ಲ ಒಂದು ಸಪೋರ್ಟ್ಗಳೊಂದಿಗೆ ಅವಳ ಶಾಲೆ ಭಾಳ ಉತ್ತಮವಾಗಿ ನಡೀಲಿ ಅಂಥೇಳಿ ಆಶಯ ವ್ಯಕ್ತಪಡಿಸ್ತಾ, ಉತ್ತರೋತ್ತರವಾಗಿ ಬೆಳೀಲಿ, ಅವಳ ಕನಸು ಕಟ್ಕೊಂಡಿದ್ದಂಗೆ ಎಲ್ಲ ಕಡೆ ಅವಳ ಶಾಲೆಯ ಬ್ರಾಂಚಸ್ಗಳು ಆಗಲಿ ಅಂಥೇಳಿ ಒಂದು ಹಾರೈಕೆಯನ್ನು ಮಾಡುತ್ತಾ ನನ್ನ ಮಾತಿಗೆ ವಿರಾಮ. ಇಂಥದ್ದೊಂದು ಅದ್ಭುತ. ಯಾವುದೇ ಡಿಗ್ರಿ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಮಾಡೋದು ಭಾಳ ಸುಲಭ. ಪ್ರೈಮರಿ ಸ್ಕೂಲ್ ಮಾಡೋದು, ಅದನ್ನು ಪ್ರೀ ಸ್ಕೂಲ್ ಮಾಡೋದು ಭಾಳ ಕಷ್ಟದ ಕೆಲಸ. ಸಣ್ಣ ಮಕ್ಕಳೀಗ ತನ್ನ ಮನೆಯಲ್ಲಿ ಸಂಭಾಳಿಸ್ಲಿಕ್ಕಾಗಲ್ಲ. ಒಂದು ಮಕ್ಕಳು 2 ಮಕ್ಕಳಿಗೆ ಸರಿಯಾಗಿ ಕೇರ್ ಕಸ್ಟಡಿ ಮಾಡ್ಲಿಕ್ಕಾಗಲ್ಲ. ಇಷ್ಟು 30-40 ಮಿನಿಮಮ್ ಮಕ್ಕಳೀಗ ಪ್ರೀ ಸ್ಕೂಲ್ ಎಜುಕೇಷನ್ ಕೊಡೋದು. ಎಜುಕೇಷನ್ ಯಾರಿಗೆ ಗೊತ್ತಿಲ್ಲ ಆ ಏಜ್ನಲ್ಲಿ, ಅದನ್ನೇ ಯುನೈಟೆಡ್ ಕಿಂಗ್ಡಮ್ ಫ್ರಾಂಚೈಸ್ ತಗೊಂಡು ಆ ಕರಿಕ್ಯುಲಮ್ ಕೊಡೋದು, ಇದು ಭಾಳ ಒಂದು ಅಡ್ವೆಂಚರ್ ಅಂತ ಅನ್ನಿಸ್ತದೆ. ಪ್ರೊಫೆಷ್ನಲಿ ಡಾಕ್ಟರ್ ದೀಪಾ ಅವರು ಡಾಕ್ಟರ್ ಇದ್ದು ಇದು ಯಾಕೆ ತಗೊಂಡ್ರೆ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಕಪಲ್ ಡಾಕ್ಟರ್ ಇದ್ದಾರೆ, ಆರಾಮ್ಸೆ ಪ್ರಾಕ್ಟೀಸ್ ಮಾಡೋದು. ಅದು ಬಿಟ್ಟು ಸಣ್ಣ ಮಕ್ಕಳೀಗ ಯಾರಿಗಿನ್ನ ಯಾವುದೋ ಪರಿಜ್ಞಾನ ಇಲ್ಲ ಅಂತ ಪ್ರೀ ಸ್ಕೂಲ್ ನಡೆಸೋದು ಭಾಳ ದೊಡ್ಡ ಒಂದು ಚಾಲೆಂಜಿಂಗ್ ಜಾಬ್ ಇದೆ. ಅಷ್ಟೇ ನಮ್ಮ ಭಾಗಕ್ಕೆ ಇದು ಭಾಳ ನೆಸೆಸಿಟಿ ಇತ್ತು. ನಾವು ನಮ್ಮ ಮಕ್ಕಳು ನಮ್ಮೆಲ್ಲ ಹೀಗೆ ಮಿನಿಸ್ಟರ್ ಹೇಳಿದ್ರು, ನಮಗೆ ಯಾವುದೇ ಇಂಟೆಲಿಜೆನ್ಸಿ ಕಡಿಮೆ ಇಲ್ಲ. ದಟ್ ವಿದೌಟ್ ಪ್ರೀ ಸ್ಕೂಲ್. ಇಷ್ಟು ದಿನ ನಾವು ಪ್ರೀ ಸ್ಕೂಲ್ ಇಲ್ಲದೆ ನಾವು ಓದುತ್ತಿದ್ವಿ. ಇವತ್ತು ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾದಲ್ಲಿ ಎಲ್ಲಿ ಎಲ್ಲ ಥರದ ಬರ ಇದೆ, ಎಜುಕೇಷನಲ್ಲೂ ಬರ ಇತ್ತು, ಅದು ಪ್ರೀ ಸ್ಕೂಲ್ಗೆ ಡೆಫಿನೆಟ್ಲಿ. ಸೊ ಇದು ಏನು ಡಿಮಾಂಡ್ ಇತ್ತು, ಇನ್ನು ಕೊರತೆ ಇತ್ತು, ಇದು ಫುಲ್ಫಿಲ್ ಆಗ್ತಾಯಿದೆ. ಇದು ಭಾಳ ಒಂದು ಸಂತೋಷ ಸಂಗತಿ. ನಾವು ಕರ್ನಾಟಕದ ಮ್ಯಾಪ್ದಲ್ಲಿ ಟಾಪ್ದಾಗಿದೆ ಬೀದರ್. ಎಜುಕೇಷನಲ್ಲಿ ರಿಸಲ್ಟಲ್ಲಿ, ಫಲಿತಾಂಶದಲ್ಲಿ ನಾವು ಎಲ್ಲಕ್ಕಿಂತ ಡೌನ್ ಇದ್ದೀವಿ. ಪೂರ್ತಿ ಅಪೋಸಿಟ್, ಮ್ಯಾಪಲ್ಲಿ ಟಾಪಲ್ಲಿ, ಫಲಿತಾಂಶದಲ್ಲಿ ಡೌನಲ್ಲಿ. ಬಟ್ ಯಾಕೆ ಅವ್ರ ಉದ್ದೇಶ, ಅವ್ರ ದೂರದೃಷ್ಟಿ, ಅವ್ರ ವೈದ್ಯಕೀಯ ಕ್ಷೇತ್ರದಾಗಿದ್ದರೂ ಅವ್ರಿಗೆ ಕಳಕಳಿ ಮಕ್ಕಳನ್ನು, ಆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂತಕ್ಕಂಥದ್ದು. ಮೊದಲೆಲ್ಲ ಶಾಲೆಗೆ ಮಕ್ಕಳು ಬರ್ಬೇಕಾದ್ರೆ ಕಣ್ಣೀರು ಹಾಕೋತ ಬರ್ತಿದ್ರು. ಆದ್ರೆ ಈಗ ಸಣ್ಣ ಮಕ್ಕಳು ನಕ್ಕೋತ ಬರ್ತಾರ. ಆ ಒಂದು ವ್ಯವಸ್ಥೆ ಈ ಒಂದು ಸ್ಕೂಲ್ನಲ್ಲಿ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಇದು ಉತ್ತರ ಇದು ಬೆಳೀಲಿ. ಇವತ್ತಿನ ದಿನಮಾನಗಳಲ್ಲಿ ಮೊದಲು ಯಾವುದೇ ಸೌಲಭ್ಯಗಳು ಇದ್ದಿಲ್ಲ, ಮನಸ್ಸು ಭಾಳ ಚಲೋ ಇರ್ತಿತ್ತು. ಈಗ ಎಲ್ಲದ ಮನಸ್ಸೇ ಒಂದು ರೀತಿ ಆಗಿಬಿಟ್ಟಾರ. ಆ ಮನಸ್ಸನ್ನು ಮತ್ತಿಟ್ಟು ವಿಶಾಲ ಮಾಡಲಿಕ್ಕೆ, ವಿಕಾಸ ಮಾಡಲಿಕ್ಕೆ, ಆ ನೈತಿಕತೆ, ಸಂಸ್ಕಾರವನ್ನು ಕೇವಲ ತಾಯಿ ಕೊಡೋದಷ್ಟೇ ಅಲ್ಲ, ಗುರುನು ಆ ರೀತಿ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡೇ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇಂಥ ಈ ಶಾಲೆಯಿಂದ ಮಕ್ಕಳು, ಇದರಿಂದ ಆ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ. ಯಾಕಂದ್ರೆ ಮಕ್ಕಳಿಗೆ ಆ ಪಾಲನೆ ಪೋಷಣೆ ಮಾಡೋದು ಎಲ್ಲಕ್ಕಿಂತ ದೊಡ್ಡ ಕಾರ್ಯ ಇದೆ. ಆ ಕಾರ್ಯವನ್ನು ಡಾಕ್ಟರ್ ದೀಪಾ, ಡಾಕ್ಟರ್ ಸಂತೋಷ್ ಅವರು ಯಶಸ್ವಿಯಾಗಿ, ಯಾಕಂದ್ರೆ ಅಪ್ಪವರು ಸಾನ್ನಿಧ್ಯದಲ್ಲಿ ಎಲ್ಲ
ಇಲ್ಲಿ ರಾಜಕೀಯ ಗಣ್ಯ ವ್ಯಕ್ತಿಗಳು ಅನೇಕರೆಲ್ಲರೂ ಇಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಎಲ್ಲರ ಸಹಕಾರದಿಂದ ಇದು ಅತ್ಯಂತ ಯಶಸ್ವಿ ಆಗ್ತದ. ಯಾಕಂದ್ರೆ ಹೆಸರೇ ದೀಪ ಅದ, ಅದೊಂದು ಬೆಳಕಿನ ಸಂಕೇತ. ಅವ್ರ ಸಂತೋಷ ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಸಂತೋಷ ಬೇಕು, ಇಲ್ಲೆಲ್ಲನೂ ಅದ, ಅದು ಎಲ್ಲ ರೀತಿಯಿಂದ ಬೆಳೆಯಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಸಂತೋಷ್. ದೀಪ ಬೀದರ ಕರ್ನಾಟಕ, ಸಂತೋಷ ತೆಲಂಗಾಣ. ಎರಡು ಒಂದಾಗಿದಾಗೆ ಒಂದು ಬೆಳಕು ಬರ್ತದೆ. ಅದೇ ಪ್ರಕಾರ ಇವತ್ತು ಶಾಸ್ತ್ರದೊಳಗೆ ನಮ್ಮ ತೆಲುಗುದಾಗ ಹೇಳ್ತಾರೆ, ದೀಪಂಗಾಲಿಗಿನ ಇಂಟ್ಲನ್ನು ದಾಪುಗ ಶ್ರೀ ಲಕ್ಷ್ಮೀದೇವಿ ಧನಮೂಲಿಚ್ಚು. ನಾನು ಲಕ್ಷ್ಮೀ ಪ್ರಾಪ್ತಿ ಆಗಬೇಕಾದ್ರೆ ದೀಪ ಬೇಕು, ವಿದ್ಯಾಪ್ರಾಪ್ತಿ ಆಗೋ ದೀಪ ಬೇಕು. ಅಂಥ ಒಂದು ದೀಪ ಅಂತಂದೇಳಿ ಅವ್ರ ಹೆಸರದೊಳಗೆ ಯಾಕಂದ್ರೆ ಒಂದು ಕತ್ತಲೊಳಗೆ ದೀಪ ಬೇಕು, ಬೆಳಕಿನೊಳಗೆ ದೀಪ ದೊರಕಿಲ್ಲ. ಅಂಥ ಅಜ್ಞಾನ ಅಂತ ಒಂದು ಸಣ್ಣ ಹುಡುಗರಿಗೆ, ಅಂಥ ಹುಡುಗರಿಗೆ ಒಂದು ವಿದ್ಯಾ ಕಲಿಸೋಂಥದ್ದು ಭಾಳ ವಿಶೇಷದಾಗದಂಥದ್ದು. ವಿದ್ಯೆ ಏನಾದ್ರೆ ಹೇಳ್ತಾ ಇದ್ರೆ ಅದು ಬೆಳೀತಾ ಇರ್ತದ. ಯಾವುದಾರು ದಾನ ಕೊಟ್ರೆ ಅದು ಅದು ಇದಾಗಿ ಕನ್ನಡದಾಗ ಹೇಳಕ್ಕೆ ಬರೋಂಗಿಲ್ಲ. ಆದ್ರೆ ಹಂಗೆ ಒಂದು ವಿದ್ಯೆ ಕೊಡೋಂಥ ಸಂಸ್ಥೆ ನಿರ್ಣಯ ಮಾಡಿದಂಥ ಒಂದು ದೀಪ. ಅದ್ರ ಬಾದು ಸಂತೋಷ ಎಂಬಂಥ, ಸಂತೋಷ ಅಂದರೆ ನಾವು ಅವ್ರ ಬಾಬು ಅವ್ರ ನಮ್ಮ ಆಶ್ರಮಕ್ಕೆ ಮೆಂಬರ್ ಇದ್ದಂಥ, ಧರ್ಮಕರ್ತರಿದ್ದಂಥವರು. ಇವತ್ತಿನೆಲ್ಲ ಭಾಳ ದಿವಸದಿಂದ ಈ ಕಾರ್ಯಕ್ರಮ ಮಾಡಿದಂಥ ಗುರುಗಳ ಆಶೀರ್ವಾದ ಅವ್ರಿಗೆಲ್ಲರಿದ್ದು ಇನ್ನೂ ಬೆಳಿಬೇಕಂತೇಳಿ ಪ್ರಾರ್ಥನೆ ಮಾಡ್ತು. ಅವರಿಗೆ ದೀಪಕ ಅವರಿಬ್ಬರು ಬರಬೇಕು. ಅವರಿಬ್ಬರಿಗೆ ದತ್ತಗಿರಿ ಮಹಾರಾಜ ಸಂಸ್ಥೆ ಕಡೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕಂತ ವಿಚಾರ ಮಾಡ್ತೇವೆ. ಅದರೊಳಗೆ ಗುರುಗಳದ್ದು ಆಗಿದ ಮೇಲೆ ಒಂದು ಶಾಲೆ ದೀಪ ಅವರು ಪ್ರಾರಂಭಿಸ್ತಾ ಇರೋದು ನಮಗೆಲ್ಲ ಹೆಮ್ಮೆ, ಖುಷಿ, ಆನಂದದ ಸಂಗತಿ. ಇವತ್ತು ನಮ್ಮ ವಾಲಿಯವರು ಚಡ್ಪಡಿಸ್ತಾ ಇದ್ರು 2-3 ದಿವಸದಿಂದ. ನಮಗೆ ಸುಮ್ಮನೆ ಖರ್ಚು ಮಾಡತ್ತೇಳಿ ಅದು ಇದು ಯಾರ್ದೋ ಬೇರೆಯವ್ರದ್ದು ಮನೆಗೆಲ್ಲ ಡೆಕೋರೇಷನ್ ಮಾಡತ್ತಾರಂತೀನೂ ಅಲ್ಲತ್ತೀರಿ. ನಂದ ಅವ್ರಿಗೊಂದು ವಿಷನ್ ಇರ್ತದೆ, ಅವ್ರಿಗೊಂದು ತಮ್ಮದೇ ಆದಂಥ ದೃಷ್ಟಿಕೋನ ಇರ್ತದೆ. ನಮ್ಮ ಕಾಲ ನಿಮ್ಮ ಕಾಲ ಮುಗೀತು, ಈಗ ಅವ್ರ ಕಾಲ ಪ್ರಾರಂಭ ಆಗ್ಯದ. ಅದಕ್ಕೆ ಅವರಲ್ಲಿ ಏನೋ ಒಂದು ಉದ್ದೇಶ ಅದ. ಆ ಉದ್ದೇಶ ಸಫಲ ಆಗಬೇಕಾದ್ರೆ, ಆ ಉದ್ದೇಶ ಗುರಿ ಮುಟ್ಟಬೇಕಾದ್ರೆ ಅದು ಮಾಡಲೇಬೇಕು. ಅದು ಅವ್ರಿಗೆ ಫ್ರೀಯಾಗಿ ಬಿಟ್ಟು ಬಿಡ್ರಿ, ಅವ್ರು ಏನು ಮಾಡ್ತಾರೆ ಮಾಡಲಿ ಅಂತ ಹೇಳಿದೆ. ಮತ್ತು ನಾನು ಒಂದು 10-15 ನಿಮಿಷ ಅವ್ರ ಜೊತೆ ಮೊನ್ನೆ ಇಲ್ಲಿ ಪ್ರಸಾದ ನಿಲಯದಾಗ ಕುಂತಿದ್ವಿ. ಕುಂತಾಗ ಅವರಿಗೆಲ್ಲ ನಾನು ಕೇಳಿದೆ, ಭಾಳ ಒಳ್ಳೆ ಅವರು ಎಷ್ಟು ಉತ್ಸಾಹದ ಅಂದ್ರೆ ಯಾವುದೇ ಕಾರ್ಯ ಯಶಸ್ವಿ ಮಾಡಬೇಕಾದ್ರೆ ಅದರಲ್ಲಿ ಪೂರ್ಣ ತನ್ಮಯ ಆಗಬೇಕು. ಯಾರು ಪರಿಪೂರ್ಣ ತನ್ಮಯ ಆಗ್ತಾರಲ್ಲ ಅದು 100% ಸಕ್ಸಸ್ ಆಗ್ತದೆ, ಅದರಲ್ಲಿ ನೇರಡ ಮಾತಿಲ್ಲ. ಅದಕ್ಕೆ ಅವರು ಆ ತನ್ಮಯತೆಯಿಂದ ಅದು ಒಂದು ಒಳ್ಳೆ ಮುಂದಿನ ಫ್ಯೂಚರ್ ಉದ್ದೇಶದಿಂದ ಮಕ್ಕಳ ಪ್ರಗತಿಗಾಗಿ, ಮಕ್ಕಳ ಏಳಿಗೆಗಾಗಿ ಅವರೊಂದು ಒಂದು ಒಂದು ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ. ಈಶ್ವರ್ ಖಂಡ್ರೆಯವ್ರು ಕೇಳಿದ್ರು, ಇವು ಬೀದರ್ದಾಗ ಇಂಥ ಸ್ಕೂಲ್ ಎಷ್ಟವಮ್ಮ ಅಂತ ಕೇಳಿದ್ರು. ಇಲ್ಲ, ಇದೇ ಫಸ್ಟ್ ಬೀದರ್ದಾಗ ಅಂತ ಅವ್ರು ಹೇಳಿದ್ರು. ಇದೇ ಫಸ್ಟ್ ಅಂತ ಹೇಳಿದ್ರು. ಅದಕ್ಕೆ ಅದರದ್ದೇ ಆದಂಥ ಒಂದು ದಾರಿ, ಅದರದ್ದೇ ಆದಂಥ ಒಂದು ವ್ಯವಸ್ಥೆ, ಅದರದ್ದೇ ಆದಂಥ ಒಂದು ಇದು ಇರ್ತದೆ. ಅದಕ್ಕೆ ಅದನ್ನು ಅವರು ಆ ಕ್ಷೇತ್ರದಲ್ಲಿ ಮತ್ತು ಇನ್ನೊಂದು ವೈಶಿಷ್ಟ್ಯ ಅಂದರೆ ವೈದ್ಯ ರಂಗದಲ್ಲಿ ಅವರು ಸಾಧನೆ ಮಾಡಿ ಈ ಶಿಕ್ಷಣ ರಂಗದಲ್ಲಿ ಪ್ರವೇಶ ಆಗ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಅದರಲ್ಲೇ ಬಹಳ ಅಭಿರುಚಿ ಅದಂತೆ ಅದರಲ್ಲಿ ಪ್ರವೇಶ ಆಗ್ತಾ ಇದ್ದಾರೆ.